ವೆಲ್ಕಮ್ ಬ್ಯಾಕ್. ಮಳೆ ಸಂಕಷ್ಟವನ್ನ ಹೇಳಿಕೊಂಡ್ರೆ ಶಾಸಕರು ದರ್ಪವನ್ನ ತೋರಿಸಿರುವಂತಹ ಧಿಮಾಕನ್ನ ತೋರಿಸಿರುವಂತಹ ಘಟನೆ ನಡೆದಿದೆ. ಮಹಿಳೆ ಅಂತಲೂ ನೋಡದೆ ಬಾಯಿಗೆ ಬಂದಂತೆ ಬೈದಿದ್ದಾರೆ. ಮಳೆ ಸಮಸ್ಯೆಯನ್ನ ಪರಿಹರಿಸಿ ಅಂದ್ರೆ ಇದೆಂತಹ ಉದ್ದಟತನದ ವರ್ತನೆಯನ್ನ ತೋರಿಸಿದ್ದಾರೆ. ಯಾರು ಆ ಶಾಸಕರು ಹೇಳ್ತಾ ಹೋಗ್ತೀವಿ ನೋಡಿ. ಒಂದ್ ಕಡೆ ರಾಜಧಾನಿ ಬೆಂಗಳೂರಲ್ಲೇ ನಡೆದಿರುವಂತಹ ಘಟನೆ, ಈಗಾಗಲೇ ಮಳೆಯಿಂದ ಆದಂತಹ ಸಮಸ್ಯೆಗಳು ಏನೇನು ಅನ್ನೋದು ಇಡೀ ಕರ್ನಾಟಕದ ಜನರಿಗೆ ಗೊತ್ತಿದೆ. ಈ ತರ ಆಗ್ತಾ ಇದೆ ನೋಡಿ ಅಂತ ಹೇಳಿ ನೀವು ನಮ್ಮ ಜನಪ್ರತಿನಿಧಿಗಳು ನಿಮ್ಮನ್ನ ನಾವು ಆರಿಸಿದೀವಿ ಅಂತ ಹೇಳಿದ್ರೆ ಮಹದೇವಪುರ ಕ್ಷೇತ್ರದ ಶಾಸಕರಾಗಿರುವ ಅರವಿಂದ ಲಿಂಬಾವಳಿಯವರು ದರ್ಪವನ್ನ ತೋರಿಸ್ತಾರೆ. ಮನೆಗಳಿಗೆ ನೀರು ನುಗ್ಗಿದೆ ಅಂತ ಹೇಳಿ ಮಹಿಳೆ ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ ದೂರ ಹೇಳಿದ್ರೆ ಮಹಿಳೆ ಮೇಲೆನೆ ರೇಗಾಡಿದ್ದಾರೆ ಶಾಸಕ ಲಿಂಬಾವಳಿಯವರು. ಜನರ ಸಮಸ್ಯೆಗಳನ್ನ ಆಲಿಸಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ಇವರನ್ನ ಆರಿಸಿದ್ರೆ ಜನರ ಸಮಸ್ಯೆಗೆ ಸ್ಪಂದಿಸೋದಕ್ಕಾಗದೆ ಅವರ ದೂರನ್ನೇ ಕೇಳೋದಕ್ಕೆ ಆಗೋದಿದ್ರೆ ಹಾಗಾದ್ರೆ ಇವರು ಶಾಸಕರಾಗಿ ಏನ್ ಪ್ರಯೋಜನ? ಯಾಕೆ ಶಾಸಕರಾಗಬೇಕು? ಹಾಗಾದ್ರೆ ಸಗಾಯಿ ಮೇರಿ ಅಮಿಲಾ ಅನ್ನುವಂತಹ ಮಹಿಳೆ ಜೊತೆ ಗಲಾಟೆ ಮಾಡ್ಕೊಂಡಿದ್ದಾರೆ. ಒತ್ತುವರಿ ಮಾಡಿ ಈಗ ನ್ಯಾಯ ಕೇಳ್ತೀಯಾ ಅಂತ ಹೇಳಿ ಗಲಾಟೆಯನ್ನ ಮಾಡಿದ್ದಾರೆ ಅರವಿಂದ ಲಿಂಬಾವಳಿಯವರು. ನಿನಗೆ ಮಾನ ಮರ್ಯಾದೆ ಇದೆಯಾ ಇಲ್ವಾ ಅಂತ ಹೇಳಿ ಬೈದಿದ್ದಾರೆ. ಒದ್ದೊಳಗೆ ಹಾಕಿ ಅಂತ ಹೇಳಿ ಶಾಸಕರು ದರ್ಪವನ್ನ ತೋರಿಸಿದ್ದಾರೆ. ನನಗೂ ಬೇರೆ ಭಾಷೆ ಬರುತ್ತೆ, ಹುಷಾರ್ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬೇರೆ ಭಾಷೆ ಬರುತ್ತಿಲ್ಲ. ನಾನು ಏನು ಮಾಡೋಕ್ಕಾಗಲ್ಲ. ಆಫೀಸಿಂದ ಇಲ್ಲ ಇಲ್ಲ ಹಾಕಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಒಬ್ಬ ಶಾಸಕರಾಗಿ ಒಬ್ಬ ಜನಪ್ರತಿನಿಧಿಯಾಗಿ ವರ್ತಿಸುವ ರೀತಿನ ಇದು, ಇವರನ್ನ ಇದಕ್ಕೇನ ಆಯ್ಕೆ ಮಾಡಿ ಕಳಿಸೋದು ಜನರು? ನಿಜವಾಗ್ಲೂ ಯಾಕಂತ ಹೇಳಿದ್ರೆ ಇವ್ರನ್ನೆಲ್ಲ ನಮ್ ಜನಪ್ರತಿನಿಧಿಗಳ ಅಂತ ಅನ್ಸೋಂತ ಪ್ರಶ್ನೆ ಕ್ರಿಯೇಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ವೋಟ್ ಬೇಕಾದಂತಹ ಟೈಮ್ಗಳಲ್ಲಿ ಮನೆಗಳ ಹತ್ರ ಹೋಗಿ ನೀವು ನಮ್ಮ ಅಕ್ಕ ತಂಗಿದಿರಿದ್ದಂತೆ ಅಂತ ಎಲ್ಲಾ ಮಾತಾಡ್ತಾರೆ, ಒಂದ್ ನೈಸ್ ಮಾಡ್ತಾರೆ. ಆದ್ರೆ ವೋಟ್ ತೆಗೆದುಕೊಂಡು ಗೆದ್ದ ಬಳಿಕ ಅವರೇ ಹೋಗಿ ಸಮಸ್ಯೆಯನ್ನ ಕೇಳೋದಕ್ಕೆ ಹೋದ್ರೆ ಮಾನ ಮರ್ಯಾದೆ ಇದೆಯಾ, ನೀನು ತಾನು ಅನ್ನುವಂತಹ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ಇವ್ರು ನಿಜವಾಗ್ಲೂ ನಮ್ಮ ಶಾಸಕರ ಅನ್ನುವಂಥದ್ದನ್ನ ನಾವೀಗ ಕೇಳಬೇಕಾಗಿದೆ. ಒಬ್ಬ ಜನಪ್ರತಿನಿಧಿಯಾಗಿ ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅನ್ನುವಂತಹ ಒಂದು ಕನಿಷ್ಠ ಒಂದು ಸೌಜನ್ಯ ಕೂಡ ಅವರಲ್ಲಿ ಇಲ್ಲ. ಈಗಾಗಲೇ ನೋಡಬಹುದು ನಾವು ಬೆಳ್ಳಂದೂರು, ವರ್ತೂರು ಕಡೆಗಳಲ್ಲಿ ಮಳೆ ಬಂದು ಏನೆಲ್ಲ ಸಮಸ್ಯೆಗಳು ಉಂಟಾಗಿದೆ ಅಂತ. ಸೊ ಸಮಸ್ಯೆನ ಕೇಳೋದಕ್ಕೆ ಈ ಮಹಿಳೆ ಹೋಗಿರುವುದಷ್ಟೇ, ಬೇರೆ ಏನು ಕೇಳೋದಕ್ಕೆ ಹೋಗಿಲ್ಲ. ಸಮಸ್ಯೆನೇ ಕೇಳಿದಕ್ಕೆ ಇವ್ರಿಗೆ ಕೋಪ ಬಂದು ನಿನಗೇನ್ ಗೊತ್ತು, ಒತ್ತುವರಿ ಮಾಡ್ಕೊಂಡಿದ್ಯಾ, ಹಾಗೆ ಹೀಗೆ ಅಂತ ಏಕವಚನದಲ್ಲಿ ಬೈಯುವಂತದ್ದು ಎಷ್ಟು ಸರಿ? ಜನರ ಪರಿಹಾರ ಮಾಡೋದಕ್ಕೆ ಆಗದಿದ್ರೆ ಮತ್ತೆ ಏನಕ್ಕೆ ಇವ್ರು ಇರ್ಬೇಕು? ಇಂತಹ ಶಾಸಕರು ಯಾಕೆ ಬೇಕು? ಹಾಗಾದ್ರೆ ಇವ್ರಿಗೆ ಬೇಡ ಅಲ್ವಾ? ಆರಾಮಾಗಿ ಇದ್ಬಿಡ್ಲಿ ಹಾಗಾದ್ರೆ ಮನೆಯಲ್ಲಿ. ನಿಜವಾಗ್ಲೂ ಅವ್ರು ಅದೇ ರೀತಿ ಮಾಡಿದ್ದು. ಕಳೆದ ನಾವು 3-4 ದಿನದಲ್ಲೂ ಕೂಡ ಬೆಳ್ಳಂದೂರಲ್ಲಿ ಅಷ್ಟು ಮಳೆ ಬಂದು ಅಷ್ಟು ನೀರೆಲ್ಲ ತುಂಬಿಕೊಂಡಿದ್ರು ಕೂಡ ಇವರೇ ಸ್ವತಃ ಶಾಸಕರೇ ಆ ಕಡೆ ಭಾಗದ ಶಾಸಕರಾಗಿದ್ರು ಕೂಡ ಒಂದು ದಿನಕ್ಕೂ ಕೂಡ ಅಲ್ಲಿ ಹೋಗಿಲ್ಲ. ಸಿಎಂ ಬಂದಾಗ ಹೋದ್ರು, ನೋಡ್ಕೊಂಡು ಬಂದ್ರು, ಅಷ್ಟೇ, ಅಲ್ಲಿಗೆ ಅದು ಮುಗೀತು. ಸೊ ನಿನ್ನೆ ಕೂಡ ಇವ್ರು ಹೋಗಿದಂತಹ ಸಂದರ್ಭದಲ್ಲಿ ಒಂದು ಜಸ್ಟ್ ಅವ್ರು ಬಂದು ಸೌಜನ್ಯ ರೀತಿಯಲ್ಲಿ ಮಹಿಳೆ ಒಂದು ಲೆಟರ್ ಅನ್ನ ಕೊಡ್ತಾರೆ. ಸೊ ಅದನ್ನು ಕೂಡ ಇವ್ರಿಗೆ ಈಸ್ಕೊಳ್ಳುವಷ್ಟು ಸೌಜನ್ಯ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಇವ್ರನ್ನೆಲ್ಲ ನಾವು ಯಾಕೆ ಆರಿಸ್ಬೇಕು ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಸೊ ಈಗ ಈ ವಿಡಿಯೋ ಏನು ಸಾಮಾಜಿಕ ಜಾಲತಾಣದಲ್ಲೆಲ್ಲ ಕೂಡ ವೈರಲ್ ಆಗಿದ್ದು, ಜನರು ಕೂಡ ಅರವಿಂದ ಲಿಂಬಾವಳಿ ಅವರು ಈ ರೀತಿ ನಡ್ಕೊಂಡಿರೋದಕ್ಕೆ ಎಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ಸೊ ಏನಕ್ಕೆ ಬೇಕು? ನೀವು ನಮ್ಮ ಸಮಸ್ಯೆನ ಕೇಳಿಲ್ಲ ಅಂದ್ರೆ ನಾವ್ಯಾಕೆ ನಿಮ್ಮನ್ನ ಎಲೆಕ್ಟ್ ಮಾಡ್ಬೇಕು? ನೀವ್ಯಾಕೆ ಶಾಸಕರಾಗಿದ್ದೀರಾ? ಆ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅನ್ನುವಂತಹ ಆಕ್ರೋಶ ಇವರಿಗೆ ಬರೆದಿದ್ಮೇಲೆ ಮಹಿಳೆಯರಿಗೆ
ಗೌರವನೇ ಕೊಡೋದಕ್ಕೆ ಇವರಿಗೆ ಆಗ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಒಂದು ಸಮಸ್ಯೆಯನ್ನ ಯಾವ ರೀತಿಯಾಗಿ ನೋಡ್ಬೇಕು, ಜನರಿಗೆ ಏನೇನ್ ಸಮಸ್ಯೆ ತಿಳ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ವೋಟ್ ಕೇಳುವ ನೈತಿಕತೆ ಕೂಡ ಇವರಿಗೆ ಇಲ್ಲ. ಅಫ್ಕೋರ್ಸ್ ಇಲ್ವೇ ಇಲ್ಲ. ಯಾಕಂತ ಹೇಳಿದ್ರೆ ಇವ್ರಿಗೆ ಎಲೆಕ್ಟ್ ಆಗೋದೇನೆ ಜನರ ಸಮಸ್ಯೆಯನ್ನ ಕೇಳಬೇಕು, ಒಂದು ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು, ಬೆಂಗಳೂರನ್ನ ಒಂದು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ. ಆದ್ರೆ ಅವ್ರಿಗೆ ಸಮಸ್ಯೆನೇ ಬೇಡ. ಯಾವಾಗ್ಲೂ ಒಂದ್ಸರಿ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಹೋಗ್ತಾರೆ, ಮನೆಗಳಲ್ಲಿ ಕ್ಯಾನ್ವಾಸ್ ಮಾಡ್ತಾರೆ, ಬೇಕಾದಂತಹ ರೀತಿಯಲ್ಲಿ ಓಡಾಡಿ ಅವ್ರಿಗೆ ನಾವು ನಿಮ್ಮ ಸಮಸ್ಯೆನ ಆಲಿಸ್ತೀವಿ, ನಾವು ನಿಮ್ಗೆ ಈ ತರ ಮಾಡ್ಕೊಡ್ತೀವಿ ಒಂದಷ್ಟು ಭರವಸೆಗಳನ್ನ ಕೊಡ್ತಾರೆ. ಆದ್ರೆ ಅದೆಲ್ಲವೂ ಕೂಡ ಭರವಸೆಯಾಗಿಯೇ ಉಳ್ಕೊಳ್ಳುತ್ತೆ. ಸೊ ಇವರು ಒಬ್ಬ ಜನಪ್ರತಿನಿಧಿಯಾಗಿ ಅವ್ರು ಒಂದು ಉನ್ನತ ಸ್ಥಾನದಲ್ಲಿರ್ತಾರೆ. ಸೊ ಅವರ ಬಾಯಲ್ಲಿ ಬರುವಂತಹ ಪದಗಳು ಇದಲ್ಲ. ಅವರು ಸೌಜನ್ಯ ರೀತಿಯಲ್ಲೇ ತಗೊಂಡು ನಾವು ಅಟ್ಲೀಸ್ಟ್ ನಿಮ್ಗೆ ಮಾಡ್ಕೊಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳ್ಬೋದಿತ್ತು. ಅಲ್ಲಿ ಅವರು ಅನಾವಶ್ಯಕವಾಗಿ ಒಂದು ಕೋಪ ಮಾಡ್ಕೊಂಡು ಆ ಮಹಿಳೆ ಮೇಲೆ ಒಂದು ಬೈಯುವಂತಹ ಒಂದು ಅಲ್ಲಿ ಸಿಚುಯೇಷನ್ ಕೂಡ ಕ್ರಿಯೇಟ್ ಆಗಿರ್ಲಿಲ್ಲ. ಸೊ ಆದ್ರೂ ಇವರು ಯಾಕೆ ಈ ರೀತಿ ಮಾಡಿದ್ರು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಒತ್ತುವರಿಯ ಬಗ್ಗೆ ಯಾಕೆ ಈಗ ಅಲ್ಲಿವರೆಗೂ ಗೊತ್ತಿರ್ಲಿಲ್ವಂತ ಅವರಿಗೆ? ಹಾಗಾದ್ರೆ ಏನೇನಾಗ್ತಾ ಇದೆ, ಏನಾಗಿತ್ತು, ಈಗ ಎಲ್ಲ ವಿಚಾರಗಳು ಬರುತ್ತೆ ಸಮಸ್ಯೆ ಪರಿಹಾರ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ? ಇವ್ರ ಸ್ಥಳೀಯ ಶಾಸಕರು ಯಾವ್ಯಾವ ಜಾಗ ಒತ್ತುವರಿಯಾಗಿರುತ್ತೆ, ಯಾವ್ಯಾವ ಜಾಗವನ್ನ ಪಾಲಿಕೆಯಿಂದಲೇ ಇವರೇ ಕೊಟ್ಟಿರ್ತಾರೆ ಜನರಿಗೆ ಅನ್ನುವಂಥದ್ದು ಪ್ರತಿಯೊಂದು ಇಂಚು ಒಂದು ಸಣ್ಣ ಒಂದೊಂದು ಅಡಿಯಷ್ಟು ಕೂಡ ಇವ್ರಿಗೆ ಮಾಹಿತಿ ಇರುತ್ತೆ. ಸೊ ಈಗ ಬಂದ್ಬಿಟ್ಟು ನೀನ್ ಒತ್ತುವರಿ ಮಾಡಿದ್ಯಾ ಅಂತ ಇವರೇ ಹೇಳೋದಾದ್ರೆ ಒತ್ತುವರಿ ಆಗಬೇಕಾದ್ರೆ ಇವ್ರೇನ್ ಮಾಡ್ತಿದ್ರು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗುವಂತದ್ದು. ಸೊ ಇವರು ಅನಾವಶ್ಯಕವಾಗಿ ಅಂದ್ರೆ ಕಳೆದ 3 ದಿನದಲ್ಲೂ ಕೂಡ ಬೆಳ್ಳಂದೂರು ಹಾಗೂ ವರ್ತೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಮಳೆಯಾಗಿತ್ತು. ಸೊ ಅಂತಹ ಸಂದರ್ಭದಲ್ಲಿ ಜನರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಸೊ ಆ ಒಂದು ಇಟ್ಕೊಂಡು ಈ ಮಹಿಳೆ ಮೇಲೆ ಈ ರೀತಿ ಒಂದು ಬೈದ್ರ ಅನ್ನುವಂತಹದ್ದು ಈಗ ನಾವು ತಿಳ್ಕೊಳ್ಬೇಕಾಗಿದೆ. ಇದ್ರ ಬಗ್ಗೆ ಯಾರು ಕೂಡ ಇನ್ನು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ನೋಡ್ಬೇಕು ಇದ್ರ ಬಗ್ಗೆ ಅರವಿಂದ ಲಿಂಬಾವಳಿ ಅವರೇ ಸ್ವತಃ ಯಾಕೆ ಈ ರೀತಿ ಬೈದ್ರು, ಸೊ ಆಗ ಏನಾಗಿತ್ತು ಮೂವ್ಮೆಂಟ್ ಅನ್ನುವಂಥದ್ದನ್ನ ಅವರೇ ಉತ್ತರ ಕೊಡ್ಬೇಕಾಗಿದೆ. ಇದಕ್ಕೆ ಯಾಕಂದ್ರೆ ಆ ಕ್ಷೇತ್ರದ ಜನರಿಗೆ ಮಾಡಿರುವಂತಹ ಒಂದು ದ್ರೋಹ ಇರು, ನಂಬಿಕೆ ಮೋಸ ಇದು, ಇದ್ರ ಬಗ್ಗೆ ಅವರೇ ಉತ್ತರಿಸಬೇಕಾಗಿದೆ. ಥ್ಯಾಂಕ್ ಯು ಹಂಸ ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ ಈಗಾಗಲೇ ಜನಪ್ರತಿನಿಧಿಗಳು ಎಲೆಕ್ಷನ್ ಬರುವಂತ ಸಂದರ್ಭದಲ್ಲಿ, ಇದು ಎಲೆಕ್ಷನ್ ನೆನ್ಪಿಟ್ಕೊಳ್ಳಿ, ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಂತಹ ಆಟ ಆಡ್ತಾ ಇದ್ದೀರಾ ನೀವೆಲ್ಲರೂ ಕೂಡ. ಜನ ಸಮಸ್ಯೆಯನ್ನ ಹೇಳ್ಕೊಳ್ಳೋದಕ್ಕೆ ಬರುವಂತಹ ಸಂದರ್ಭದಲ್ಲಿ ಆ ಒಂದು ಮಹಿಳೆ ಯಾರಿದ್ದಾರೆ ಅಥವಾ ಯಾರೇ ಆಗ್ಲಿ, ಮಹಿಳೆ ಪುರುಷರು ಅಂತ ಅಲ್ಲ, ಯಾವ ರೀತಿಯಾಗಿ ನಾವು ವರ್ತಿಸಬೇಕು, ಯಾವ ರೀತಿಯಾಗಿ ಅವರ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಬೇಕು ಅನ್ನುವ ಬದಲು ಜನ ಅಲ್ಲಿ ಒದ್ದಾಡ್ತಿದ್ದಾರೆ. ಅಲ್ಲಿ ಜನರಿಗೆ ನೀರಿನ ಸಮಸ್ಯೆ ಆಗ್ತಾ ಇದೆ ಒಂದ್ ಕಡೆ, ಮಳೆಯಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ ಇನ್ನೊಂದು ಕಡೆ. ಅದನ್ನ ಹೊರತುಪಡಿಸಿ ಏನೇನ್ ಆಗ್ತಾ ಇದೆಯಪ್ಪ, ಎಲ್ಲಿ ಏನ್ ಸಮಸ್ಯೆ ಆಗಿದೆ ನಾವು ಸರಿ ಮಾಡ್ಕೊಡ್ತೀವಿ ಅನ್ನುವಂತಹ ಒಂದು ಸೌಜನ್ಯದ ಮಾತನ್ನಾದ್ರೂ ಅಲ್ಲಿ ಹೇಳಬಹುದಾಗಿತ್ತು. ಅದನ್ನ ಬಿಟ್ಟು ನಾನ್ ನೋಡ್ಕೊಳ್ತೀನಿ ಅವಾಚ್ಯ ಶಬ್ದಗಳಿಂದ ಬಳಕೆ ಮಾಡೋದು, ಯಾವ ರೀತಿಯಾಗಿ ಅವರು ರೆಸ್ಪೆಕ್ಟ್ ಕೊಟ್ಟು ಮಾತನಾಡ್ತಾರೆ ಅದನ್ನು ಕೂಡ ನೀವು ನೋಡಿದ್ರೆ, ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತನಾಡ್ತಾರೆ ಇವರು ಅಂತ. ಹಾಗಾದ್ರೆ ಇವರ ಸಂಸ್ಕೃತಿಯನ್ನು, ಯಾವ ರೀತಿಯಾಗಿ ಇವರ ಭಾಷೆಯ ಬಳಕೆ ಇದೆ, ಮಹಿಳೆಗೆ ಕೊಡುವಂತಹ ಗೌರವ ಏನು ಅನ್ನೋದು ಇದರೆಲ್ಲದರಲ್ಲೇ ಗೊತ್ತಾಗತ್ತೆ. ಜನಸಾಮಾನ್ಯರ ಜೊತೆ ವರ್ತನೆ ಮಾಡುವಂತಹ ರೀತಿನ ಇದು. ಒಬ್ಬ ಶಾಸಕರಾಗಿ ಏಕವಚನೆ ನಿಂದನೆ, ನಾಗರಿಕರಾಗಿ ಬಳಸುವಂತಹ ಭಾಷೆನ, ಇದಕ್ಕೆಲ್ಲೂ ಕೂಡ ಉತ್ತರವನ್ನ ಕೊಡಬೇಕಾಗತ್ತೆ. ಇಲ್ಲಿ ಶಾಸಕರು, ಇಲ್ಲಿ ಜನರ ಸೇವಕರಾಗಿ ನಿಮ್ಮ ವರ್ತನೆ ಸಮರ್ಥನೆನಾ ಇದು, ನೀವು ಮಾಡಿದ್ದು ಸರಿ ಅನ್ನೋದನ್ನ ನೀವೇ ಒಂದ್ಸಲ ಕೇಳ್ಕೊಳ್ಳಿ. ಈಗಾಗಲೇ ಸಿಎಂ ಅನೇಕ ಕಡೆಗಳಿಗೆ ಹೋಗಿದ್ದಾರೆ. ನಿನ್ನೆ ಕೂಡ ಈ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಮೊನ್ನೆ ಕೂಡ ಮಾಡಿದ್ರು. ಅಲ್ಲಿ ಹೋಗಿ ಸಾಕಷ್ಟು ಸಮಸ್ಯೆಗಳು ಇದೆ, ಏನೇನು ಆಗಿದೆ ಅದನ್ನ ಸರಿ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಇದೇ ಮಹದೇವಪುರದಲ್ಲಿ ಈ ತರ ಸಮಸ್ಯೆಗಳಾಗ್ತಾ ಇದೆ ನೋಡಿ ಸಾರು, ಈ ತರ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ನೀರ್ ಬರ್ತಾ ಇದೆ ಮನೆ ಒಳಗೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಯಾವ ರೀತಿಗೆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋದನ್ನ ಹೇಳೋದು ಪಟ್ಟು ಪ್ರತಿ ಬಾರಿ ಕೂಡ ಅವರ ಕ್ಷೇತ್ರದಲ್ಲಿ ಇಂತಹ ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಆನ್ಸರ್ ಅನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈಗಾಗಲೇ ಅರವಿಂದ ಲಿಂಬಾವಳಿ ಅವರು ತಮ್ಮ ಮನೆಗೆ ಈ ತರ ಆಗಿದ್ದಿದ್ರೆ ಹಾಗಾದ್ರೆ ಈ ರೀತಿ ವರ್ತನೆಯನ್ನ ಮಾಡ್ತಾ ಇದ್ರ.